ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಶಿಗ್ಗಾವಿ ತಾಲೂಕಿನ ತಡಸ ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ ನೂತನವಾಗಿ ಅಧ್ಯಕ್ಷರ ಆಯ್ಕೆಯಾಗಿದೆ. ಗ್ರಾಮ ಪಂಚಾಯಿತಿಯಲ್ಲಿ ಅವಿಶ್ವಾಸ ಮಂಡನೆ ಮಾಡಿ ರಜಿಯಾ ಅರಳಿಕಟ್ಟಿ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಆ ಒಂದು ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ ನೀಲವ್ವ ಒಕ್ಕರ್ ಮತ್ತು ಗೌಸಿಯಾ ಇಬ್ರಾಹಿಂ ಹುಬ್ಬಳ್ಳಿ ಇವರಿಬ್ಬರು ಸ್ಪರ್ಧೆ ಮಾಡಿದ್ರು. ಇದರಲ್ಲಿ 22 ಸದಸ್ಯರುಗಳು ಭಾಗವಹಿಸಿದ್ರು. ಚುನಾವಣೆ ಫಲಿತಾಂಶ ಮಧ್ಯಾಹ್ನ 3ರ ಸಮಯದಲ್ಲಿ ಹೊರಹೊಮ್ಮಿದಾಗ 21 ಮತಗಳ ಅಂತರದಿಂದ ಗೌಸಿಯಾ ಇಬ್ರಾಹಿಂ ಹುಬ್ಬಳ್ಳಿ ಅವರು ಜಯಭೇರಿ ಸಾಧಿಸಿದ್ರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ಸ್ವಾಭಿಮಾನಕ್ಕೆ ಸಂತ ಜಯ ಇದಾಗಿತ್ತು. ನಾವು ಯಾವ ಒಬ್ಬ ಸದಸ್ಯರಿಗೂ ದುಡ್ಡಿನ ಆಮಿಷವನ್ನ ಕೊಟ್ಟಿಲ್ಲ. ಅವರು ನಮ್ಮ ಮೇಲೆ ವಿಶ್ವಾಸವನ್ನ ಇಟ್ಟು ಭರವಸೆ ಇಟ್ಟು ನಮ್ಮನ್ನ ಅಧ್ಯಕ್ಷ ಸ್ಥಾನಕ್ಕೆ ನಿಲ್ಲಿಸಿ ಎಲ್ಲರ ಬೆಂಬಲದಿಂದ ನಾನು ಇವತ್ತು ಗೆದ್ದಿರುತ್ತೀವಿ. ನನಗೆ ಅಧಿಕಾರ ಮಾಡಲು ಕೆಲವೇ ತಿಂಗಳುಗಳು ಇದ್ರೂ ಕೂಡ ನಾನು ಗ್ರಾಮದ ಅಭಿವೃದ್ಧಿಯತ್ತ ಗಮನ ಕೊಟ್ಟು ಎಲ್ಲ ಸದಸ್ಯರುಗಳನ್ನ ಕರೆದುಕೊಂಡು ಒಟ್ಟಾಗಿ ಗ್ರಾಮದ ಅಭಿವೃದ್ಧಿ ಮಾಡ್ತೀವಿ ಎಂದಿದ್ದಾರೆ. ಎಲ್ಲರಿಗೂ ಎಲ್ಲ ಮೆಂಬರ್ಸು ಮತ್ತು ನಮಗೆ ಊರಾನ ಹಿರಿಯರು ಮತ್ತು ಎಲ್ಲರೂ ತಂದೆ ತಾಯಿ ಅಕ್ಕ ತಂಗಿ ಎಲ್ಲರ ಆಶೀರ್ವಾದ ತಂದು ನಾನು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಆಗಿದ್ದೇನೆ. ಎಲ್ಲರನ್ನು ನಾನು ಎಲ್ಲ ಮೆಂಬರ್ಸ್ 27 ಜನ 18 ಜನ ನನಗೆ ಸಪೋರ್ಟ್ ಮಾಡಿ ತಂದು ಕೊಟ್ಟಿದ್ದಕ್ಕೆ ನಾನು ಎಲ್ಲರಿಗೂ ಧನ್ಯವಾದವನ್ನು ಹೇಳುತ್ತೇನೆ. ಮತ್ತು ನಾನು ಈ ಗ್ರಾಮ ಅಭಿವೃದ್ಧಿಗಾಗಿ ಹೋರಾಡಿ ಎಲ್ಲರೂ ನಾವು 18 ಜನ 27 ಜನನು ನಾವು ಎಲ್ಲರೂ ಕೂಡಿ ಈ ಗ್ರಾಮವನ್ನು ಚೆನ್ನಾಗಿ ಮಾಡಿ ನಾವೆಲ್ಲರೂ ಅಭಿವೃದ್ಧಿಗಾಗಿ ಹೋರಾಡುತ್ತೇವೆ ಅಂತ ನಮಸ್ಕಾರ. ಅಧ್ಯಕ್ಷ 3 ತಿಂಗಳ ಅವಧಿ ಇರೋದು, ಅಭಿವೃದ್ಧಿ ಹೇಗಾಗುತ್ತೆ? ಅಭಿವೃದ್ಧಿ ಮಾಡ್ಬೇಕಂದ್ರೆ ಮನಸ್ಸಿನಾಗಿದ್ರು ಏನಾದರೂ ಸಾಧಿಸ್ಬೋದು ಮೇಡಮ್. ಇಷ್ಟು ದಿನ ಗ್ರಾಮ ಅಭಿವೃದ್ಧಿ ಆಗಿಲ್ಲ, ಆದರೆ ಇಲ್ಲಿ ಮೆಂಬರ್ಸ್ಗೆ ಮರ್ಯಾದೆ ಸಿಕ್ಕಿಲ್ಲ ಒಂದು ಅದು ಅದರಿಂದ ತಡೆ ಆಗಿತ್ತೀರಿ. ಆಮೇಲೆ ನಮ್ಮ ಅಧ್ಯಕ್ಷರು ನಮಗೆ ತಮ್ಮ ಸಮರ್ಪಣೆ ಮಾಡಲಿಲ್ಲ. ಅದಕ್ಕಾಗಿ ನಮ್ಮ ಕಾರ್ಯಕ್ರಮಗಳನ್ನು ಎಲ್ಲ ಹಿಂದುವಳಿದೆ. ತನ್ನದಾದ ಒಂದು ಇದಕ್ಕೆ ಅಭಿಮಾನಿಗೆ ಇದು ನಮ್ಮ ಮೆಂಬರ್ಸ್ಗೆ ಎಲ್ಲರಿಗೂ ತಗೊಂಡು ಕೆಲಸ ಮಾಡಲಿಲ್ಲ ಅವರು. ಈಗ ನೀವು ಹಿಂದಿನ ಅಧ್ಯಕ್ಷರು ಯಾರೋ ಸದಸ್ಯರಿಗೆ ಬೆಲೆ ಕೊಡದೆ ಕೆಲಸ ಮಾಡಿದ್ರು. ಈಗ ಇರೋದು 3 ತಿಂಗಳಿದೆ. ಈ 3 ತಿಂಗಳು ನೀವು ಎಲ್ಲರನ್ನೂ ಒಗ್ಗಟ್ಟಾಗಿ ತಗೊಂಡು ಕೆಲಸ ಮಾಡ್ತೀರೋ ಅವ್ರಿಗೆ ಏನು ಮಾಡ್ತೀರೋ? 27 ಜನನೂ ನಾನು ತಗೊಂಡು ಕೆಲಸ ಮಾಡ್ತೇನೆ. ಯಾಕಂದ್ರೆ ನಾನು ಸ್ವಲ್ಪ ಎಜುಕೇಟೆಡ್ ಆದಕ್ಕೂ ನಾ ಈ ಮಾತು ಹೇಳಾಕಂತೀನಿ. ಎಲ್ಲರೂ ನಮ್ಮವರಂತೆ ಎಲ್ಲ ಅಭಿವೃದ್ಧಿ ಮಾಡೋದು ನಂದು ಕರ್ತವ್ಯ. ಮಾಜಿ ಅಧ್ಯಕ್ಷರು ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಸಾಕಷ್ಟು ಆರೋಪ ಮಾಡ್ಬೇಕಂದ್ರೆ ಬೇಕಾದು ಮಾಡ್ಬೋದು, ನಾನು ಮಾಡ್ಬೋದು, ನೀವು ಮಾಡ್ಬೋದು. ಯಾಕಂದ್ರೆ ನಮ್ಗೆ ಬ್ಯಾಡಾಗಿರ್ತಾರೋ ಬೇಕಾದು ಮಾಡ್ಬೋದು. ಆದರೆ ನಾವು ಸಾಧಿಸೋದನ್ನು ನಾವು ಕಲಿಬೇಕ್ರಿ. ಈಗ ಊರಲ್ಲಿ ನೀವು ಮೆಂಬರ್ ಆಗಿ 4 ವರ್ಷ ಆಯ್ತು. ಯಾರು ಕೂಡ ಅಷ್ಟು ಅಭಿವೃದ್ಧಿ ಕೆಲಸ ಮಾಡಿಲ್ಲ, ಅಧ್ಯಕ್ಷರಾಗಿ ಅಭಿವೃದ್ಧಿ ಕೆಲಸ ಮಾಡಲ್ಲ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ ಜನರು. ಮಾಡ್ತಾರ ಅಂತ ಅವ್ರು ಹೇಳ್ಬೋದ್ರಿ. ಆದರೆ ನಾವು ಎಲ್ಲರೂ ಒಗ್ಗಟ್ಟಿದ್ರೆ ಒಂದು ತಿಂಗಳದಾಗ ಬೇಕಾದ ಕೆಲಸ ಮಾಡ್ಬೋದು. ಸದಸ್ಯರಿಗೆ ಆಮಿಷಗಳನ್ನು ಒಡ್ಡಿ ನೀವು ಅಧ್ಯಕ್ಷ ಸ್ಥಾನ ಗಿಟ್ಟಿಸ್ಕೊಂಡ್ರಿ ಅನ್ನುವಂಥ ಒಂದು ಆರೋಪ ಸಹ ಇದೆ. ಅದೆಲ್ಲ ಸುಳ್ಳು. ನಾನು ಮಾಡಿದ್ದು ಹೋದ ಸರಿನೂ ನಾನು ಅಧ್ಯಕ್ಷ ಸ್ಥಾನಕ್ಕೆ ಇದು ಮಾಡೀನಿ. ಅಲ್ಲ, ನೀವು ಅಧ್ಯಕ್ಷ ಇವಾಗೆಲ್ಲ ಮೆಂಬರ್ಗಳಿಗೆ ನೀವು ದುಡ್ಡು ಕೊಟ್ಟವರು ನಿಮ್ಮ ಕಡೆ ತೊಗೊಂಡ್ರಿ ಅಂತೇಳಿ ಒಂದು ಆರೋಪ ಅಂತ ಹೇಳ್ತಾರೆ. ಆರೋಪ ಬರ್ತೈತೆ. ದುಡ್ಡು 1 ರೂಪಾಯಿನೂ ಕೊಟ್ಟಿಲ್ಲ ನಾನು. ಆದರೆ ನಮ್ದು ನಿಮ್ಮ ಅಭಿಮಾನಕ್ಕೋಸ್ಕರ ಬಂದ ಸ್ವಾಭಿಮಾನಕ್ಕಾಗಿ ನಾವು ಎಲ್ಲ ಹೋರಾಡಿದ್ದೀವಿ. ನನ್ನ ಹಿಂದೆ ಎಲ್ಲರೂ 1 ತಿಂಗಳದ್ದು 2 ತಿಂಗಳಿಂದ ಅಣ್ಣ ತಮ್ಮರು ನಮ್ಮ ತಂಗಿಯರು ಎಲ್ಲರೂ ಹೋರಾಡಿದ್ವಿ. ಆದರೆ ನಮ್ಮದು ಒಂದು ಗೌರವವನ್ನು ಉಳಿಸ್ಕೋಬೇಕನ್ನೋದು ಆಸೆ ನಮ್ಮದು. ಈಗ ಅಧ್ಯಕ್ಷರಾಗಿ ಏನು ನಿಮ್ಮ ಯೋಜನೆ? ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಏನು ಅನುದಾನ ಇರ್ತೈತಿ, ಅದಕ್ಕೆ ಏನು ಮಾಡಬೇಕು, ಯಾವ್ದು ಕೆಲಸ ಹೆಂಗೆ ಮಾಡಬೇಕು ಅನ್ನೋದು ನಮ್ಮದು ಆಸೆ. ಇವತ್ತು ಚುನಾವಣೆ ನಡೆಸ್ತಾರೆ ಸರ್, ಎಷ್ಟು ನಾಮಿನೇಷನ್ ಮಾಡಿದ್ರು ಸರ್? ಎಷ್ಟು? ತಡಸ ಗ್ರಾಮ ಪಂಚಾಯತಿ ಸಂಬಂಧಪಟ್ಟ ಹಾಗೆ 2ನೇ ಅವಧಿಗೆ ಇಂದು ಅವಿಶ್ವಾಸ ಗೊತ್ತುವಳಿ ನಿರ್ಣಯ ಆಗಿರೋದ್ರಿಂದ ಇಂದು ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯನ್ನು ನಾನು ನಡೆಸ್ತಾ ಇತ್ತು. ಅಧ್ಯಕ್ಷ ಸ್ಥಾನ ಚುನಾವಣೆಗೆ 2 ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದರು. 2 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಸಿರೋದ್ರಿಂದ ನಾವು ಚುನಾವಣೆ ಪ್ರಕ್ರಿಯೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮತ್ತು ಉಪವಿಭಾಗಾಧಿಕಾರಿಗಳೇನು ಈಗಾಗಲೇ ಅವಿಶ್ವಾಸ ಗೊತ್ತುವಳಿ ನಿರ್ಣಯ ಆಗಿದ್ದು ಮಾನ್ಯ ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಇಂದು ಚುನಾವಣೆಯನ್ನು ಜರುಗಿಸಿ ಚುನಾವಣೆ ಪ್ರಕ್ರಿಯೆಯನ್ನು ಶಾಂತಿಯುತವಾಗಿ ಯಾವುದೇ ಗೊಂದಲವಿಲ್ಲದೆ ಚುನಾವಣೆ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಿದ್ದೀವಿ. ಚುನಾವಣೆಯಲ್ಲಿ 2 ಅಭ್ಯರ್ಥಿಗಳಲ್ಲಿ ಗೌಸಿಯಾ ಇಬ್ರಾಹಿಂ ಹುಬ್ಬಳ್ಳಿ ಅಂತಕ್ಕಂಥವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇನ್ನೊಬ್ಬರು ಸರ್? ಇನ್ನೊಬ್ಬರು ನೀಲವ್ವ ಒಕ್ಕರ್ ಅಂತೇಳಿ ಅವರು ಕೂಡ ಚುನಾವಣೆ ಸ್ಪರ್ಧಿಸಿದರು. ಅವರು ಕಡಿಮೆ ಮತಗಳು ಬಂದಿದ್ದಾರೆ. ಅಂದರೆ ಒಟ್ಟು 27 ಸದಸ್ಯರಲ್ಲಿ 22 ಜನ ಸದಸ್ಯರು ಹಾಜರಾಗಿ
22 ಜನ ಮತವನ್ನು ಚಲಾಯಿಸಿದರು. ಅದರಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗೆ 21 ಮತಗಳು, ಪರಾಜಿತವಾಗಿರ್ತಕ್ಕಂಥ ಅಭ್ಯರ್ಥಿ 1 ಮತ ಮಾತ್ರ ಲಭ್ಯವಾಗಿತ್ತು. ಅದರಂತೆ ನಿಯಮಾನುಸಾರ ನಾವು ಚುನಾವಣೆ ಪ್ರಕ್ರಿಯೆ ಜರುಗಿಸಿ ಅಭ್ಯರ್ಥಿ ಆಯ್ಕೆಯ ಅಧ್ಯಕ್ಷ ಸ್ಥಾನದ ಘೋಷಣೆಯನ್ನು ಮಾಡಿದ್ವಿ. ಪ್ರಭಾಕರ್ ಇ ಬೆಟದೂರ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.